IT ಅಧಿಕಾರಿಗಳ ಮುಂದೆಯೇ ಶೂಟ್ ಮಾಡ್ಕೊಂಡ್ರ ರಾಯ್? ಇದೇ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. IT ರೇಡ್ ತಿಳಿದು ಮಧ್ಯಾಹ್ನ ಸುಮಾರು 1 ಗಂಟೆ ಅಷ್ಟೊತ್ತಿಗೆ CJ ರಾಯ್ ತಮ್ಮ ಕಾನ್ಫಿಡೆಂಟ್ ಗ್ರೂಪ್ ಆಫೀಸಿಗೆ ಬರ್ತಾರೆ. ಮಧ್ಯಾಹ್ನ 2 ಗಂಟೆ ವೇಳೆಗೆ ವಿಚಾರಣೆಯನ್ನು ಅಧಿಕಾರಿಗಳು ಶುರು ಮಾಡ್ತಾರೆ. ವ್ಯವಹಾರ ಒಂದರ ಸೂಕ್ತ ದಾಖಲೆಗಳನ್ನು IT ಆಫೀಸರ್ಸ್ಗಳು ಕೇಳಿದ್ದಾರೆ. ಸತತ 1 ಗಂಟೆಗಳ ಕಾಲ ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳಿದ್ದಾರೆ. ಈ ಒತ್ತಡದ ನಡುವೆ ದಿಢೀರ್ ಅಂತ ಗನ್ನಿಂದ ಶೂಟ್ ಮಾಡ್ಕೊಂಡ್ರಂತೆ. ಆಶ್ಚರ್ಯ ಅನಿಸ್ತಾ ಇದೆ. 3:30 ಸುಮಾರಿಗೆ ರಾಯ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 1 ಗಂಟೆಗೆ ಆಫೀಸಿಗೆ ಬಂದ್ರು, 3:30ಕ್ಕೆ ಅವ್ರ ಜೀವವೇ ಇಲ್ಲ. ರೇಡ್ ಮಾಡೋಕೆ ಕೇರಳದಿಂದ IT ಅಧಿಕಾರಿಗಳು ಬಂದಿದ್ರು. ಮೂಲತಃ ಇವ್ರು ಆ ಭಾಗದವರೇ. ಹಂಗ್ ನೋಡೋದಾದ್ರೆ IT ಅಧಿಕಾರಿಗಳ ಮುಂದೆಯೇ ಶೂಟ್ ಮಾಡ್ಕೊಂಡ್ರ ರಾಯ್? ಅಂತಹ ಒತ್ತಡವ? ಈಗ ಅತ್ಯಂತ ಯಶಸ್ವಿ ಉದ್ಯಮಿ ಆಗೋದು ಹೇಗೆ ಅನ್ನುವಂಥದ್ದನ್ನ ಏನು ಅಚ್ಚುಕಟ್ಟಾಗಿ ಬಡವರಿಗೂ ಅರ್ಥ ಆಗೋಂಗೆ ಹೇಳ್ತಾ ಇದ್ರು. ಎಷ್ಟೊಂದು ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿದ್ರು. ಬಹಳ ಖುಷಿ ಅನ್ನಿಸ್ತಾ ಇತ್ತು. ತಿಳಿದಂಥವ್ರು ಮತ್ತು ಸಕ್ಸಸ್ ಆಗಿರುವಂಥವರ ಬಾಯಲ್ಲಿ ತಮ್ಮ ಸಕ್ಸಸ್ನ ಜರ್ನಿ ಹೆಂಗಿತ್ತು ಅಂತ ಕೇಳಿಸ್ಕೊಳ್ಳೋದು ಬಹಳ ಉತ್ತಮ ಅಲ್ವಾ? ಬಹಳ ಒಳ್ಳೆ ವಿಚಾರ. ಅದನ್ನ ಹೇಳ್ತಾ ಇದ್ರು, ಮುಲಾಜಿಲ್ದಂಗೆ ಹೇಳ್ತಾ ಇದ್ರು. ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೆಂಗೆ ಇನ್ವೆಸ್ಟ್ ಮಾಡಬೇಕು, ಹೆಂಗೆ ಉದ್ಧಾರ ಆಗಬೇಕು ಅಂತ. ಇಷ್ಟೆಲ್ಲ ತಿಳಿದಿದ್ದಂತಹ, ದುಡಿದಿದ್ದಂತಹ, ಅನುಭವಿಸಿದ್ದಂತಹ ವ್ಯಕ್ತಿ ಅಂಥ ಪ್ರೆಷರಿಗೆ ಒಳಗಾಗ್ಬಿಟ್ರ. ಆಮೇಲೆ ಇಷ್ಟೊಂದು ದೊಡ್ಡ ಆಫೀಸರ್ಸ್ಗಳು ಅಂದರೆ ಇದೇ ಮೊದಲ ಬಾರಿಗೆ ಏನು ರೈಡ್ ಆಗಿರಲ್ಲ, ಅಥವಾ ಟ್ಯಾಕ್ಸ್ ಕಟ್ಟೋ ವಿಚಾರದಲ್ಲೂ ಏನು ಅವರಿಗೆ ಇವೆಲ್ಲವೂ ಕಾಮನ್ ಅಂತ ಆಗಿಬಿಟ್ಟಿರುತ್ತೆ. ಬಹಳ ಎಕ್ಸ್ಪೀರಿಯನ್ಸ್ ಇರುವಂಥವ್ರು. ಈ ಕೊಡುಗೈದಾನಿ ಅಥವಾ ಮತ್ತೊಂದು ಇವೆಲ್ಲ ಪಕ್ಕಕ್ಕಿಡೋಣ. ಆಫೀಸರ್ಸ್ಗಳು ನೀನು ಎಷ್ಟಾದರೂ ದಾನ ಮಾಡ್ತಾ ಇರು ಅಥವಾ ಏನಾದರೂ ಇರಲಿ, ಬಟ್ ಅನುಮಾನ ಬಂತು, ಯಾರಾದರೂ ಕಂಪ್ಲೇಂಟ್ ರೈಸ್ ಮಾಡಿದ್ರು ಅಥವಾ ಗೇನ್ ಮಾಡಿದ್ರು, ಇಂಥ ವಿಚಾರಗಳು ಬಂದಾಗ ಮುಲಾಜಿಲ್ದಂಗೆ ಹೋಗ್ತಾರೆ. ಆ್ಯಂಡ್ ಅವ್ರಗಳ ಪ್ರಶ್ನೆಗಳಿದೆಯಲ್ಲ ತತ್ತರಿಸೋಗ್ಬಿಡುತ್ತೆ. ಲಾಕ್ ಮಾಡಿಬಿಡ್ತಾರೆ. ಒಂದ್ರ ಮೇಲೆ ಒಂದು ಪ್ರಶ್ನೆ. ಇದರಿಂದ ಹೊರಗೆ ಬರೋಣ ಅನ್ನೋ ಅಷ್ಟೊತ್ತಿಗೆ ಇನ್ನೊಂದ್ರಲ್ಲಿ ಲಾಕ್ ಮಾಡಿಬಿಡ್ತಾರೆ. ಬಟ್ ಇರಲಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಆದವಂಥವನು ಅದೆಲ್ಲವನ್ನ ನಿವಾರಿಸ್ಕೊಂಡು ಮುಂದಕ್ಕೆ ಹೋದಾಗಲೇ ಅದನ್ನು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಂತ ಅನ್ನೋದು. ರೈಡ್ಗಳ ವಿಚಾರದಲ್ಲಿ ನಮ್ಮ ರಾಜಕೀಯ ನಾಯಕರುಗಳು ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನೋಡಿ, ಅಂತಿಂಥ ಪ್ರೆಷರ್ ಇರಲ್ಲ ಅವ್ರಿಗೆ.